ವೆಲ್ಕಮ್ ಬ್ಯಾಕ್ ಟು ಭೂಮಿಕಾಚ ಬ್ಲಾಗರ್ಸ್. ಇವತ್ತಿನ ಬ್ಲಾಗ್ ಏನಂತ ಅಂದರೆ ಪ್ರ್ಯಾಂಕಿಂಗ್ ಅವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ನಾನು ಸಹನ ಇಬ್ಬರು ಅಕ್ಕಾಡಕ್ಕೆ ಇಳಿದು ಕೂತಿದ್ದೀವಿ ಪ್ರ್ಯಾಂಕ್ ಮಾಡಬೇಕು ಅಂತ. ಸೊ ಯಾರನ್ನು ಪ್ರ್ಯಾಂಕ್ ಮಾಡ್ತೀವಿ, ಹೇಗೆ ಪ್ರ್ಯಾಂಕ್ ಮಾಡ್ತೀವಿ ಈ ವಿಡಿಯೋದಲ್ಲಿದೆ. ಸೊ ಕೊನೆ ತನಕ ಈ ವಿಡಿಯೋ ನೋಡಿ ಮಜಾ ಸಿಗುತ್ತೆ. ಸೊ ನಮ್ಮ ಹತ್ರ ಇನ್ನೊಂದು ಫೋನ್ ಇದೆ, ಇಲ್ಲಿದೆ ಈ ಫೋನಲ್ಲಿ ಅವ್ರ ನಂಬರ್ನ ಹಾಕ್ತಾ ಇದೀವಿ. ನಾವು ನಂಬರ್ ಡಯಲ್ ಮಾಡಿಬಿಟ್ಟು ಕಾಲ್ ಮಾಡ್ತೀವಿ ಅವ್ರಿಗೆ. ನೋಡೋಣ, ಒಂದು ಬೇರೆ ಹುಡುಗಿ ಥರ ಮಾತಾಡ್ತೀನಿ, ಸ್ಟೋರಿ ಎಲ್ಲ ಏನೋ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಲೊಕೇಶನ್ ಚೇಂಜ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬಕ್ರ ಯಾರು ಅಂತ ಅಂದರೆ ಹರ್ಷಿತಾ ಆಬ್ವಿಯಸ್ಲಿ ನಂದು ಸಹನಂದು ಇಬ್ಬರು ವಾಯ್ಸ್ನ ಕಂಡುಹಿಡಿತಾಳೆ. ಬಟ್ ಹೋಪ್ ಫಾರ್ ದ ಬೆಸ್ಟ್. ನೋಡೋಣ. ಹರ್ಷಿತಾನಪ್ಪ ಮಾತಾಡ್ತಿರೋದು. ಹಾಂ, ಹರ್ಷಿತಾ ಮೇಕವರಾ? ಹಾಸನಲ್ಲಿ ಮೇಕಪ್ ಮಾಡಿದಲ್ಲಪ್ಪ, ಅವ್ರ ಅಕ್ಕ ಕಣಪ್ಪ ಮಾತಾಡ್ತಿರೋದು. ಹಾಂ, ಒಂದು ಆರ್ಡರ್ ಬೇಕಿತ್ತು, ಆರ್ಡರ್ ಬುಕ್ ಮಾಡ್ಕೋಬೇಕಿತ್ತು. ನನ್ನ ತಂಗಿ ಮಗಳು ನಾಮಕರಣ ಇದೆ, ಹಾಗಾಗಿ 4 ಜನಕ್ಕೆ ಮೇಕಪ್ ಮಾಡಬೇಕಿತ್ತು. ಸೊ ಎಷ್ಟು ತಗೋತಿಯಪ್ಪ? ನನಗೆ ಡಿಸೆಂಬರ್ 24. ಹಾಸನ್ನೇ ಕಣಪ್ಪ. ಅಂದರೆ ಬೇಕಾದ್ರೆ ನಾನು ಮೈಸೂರಿಗೆ ಬಂದು ಮಾಡಿಕೊಡ್ತೀಯಾ? ಹಾಂ, ನಾನು ನನ್ನ ಹಸ್ಬೆಂಡ್ ಬರ್ತೀನಿ. ನೀನೇನಾದ್ರು ಹೂ ಅಂತ ಅಂದರೆ ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಕಾರಲ್ಲಿ ಬರ್ತೀನಿ ಕಣಪ್ಪ. ಅದೇ ಆಗುತ್ತಪ್ಪ ನಿನಗೆ? ಹಾಂ, 4 ಜನ ಕಣಪ್ಪ. ಹಾಂ, ನನಗೆ ನಾರ್ಮಲ್ ಮೇಕಪ್ ಆದರೆ ಸರಿ ಕಣಪ್ಪ. ನನಗೆ ಅದರಲ್ಲೆಲ್ಲ ಜಾಸ್ತಿ ಗೊತ್ತಿಲ್ಲ. ಗಸ್ ಹರ್ಷಿತಾ ಬಕ್ರ ಆದ್ಲು. ಆಮೇಲೆ ಲಾಸ್ಟಲ್ಲಿ ಸೈಲೆಂಟ್ ಆಗೋದ್ಲು. ಗೊತ್ತಾಯ್ತೇನೋ ನಾನು ಅಂತ. ಸೊ ನಾನು ಏನು ಹೇಳಿದೆ, ಫೋನ್ ಕಟ್ ಮಾಡಿಬಿಟ್ಟೆ. ಮತ್ತೆ ನೆಕ್ಸ್ಟ್ ಪ್ರ್ಯಾಂಕ್ ಮಾಡ್ತಿರೋ ನನ್ನ ವಿದ್ಯಾಶ್ರೀ ನಮ್ಮ ಮಾತಾಡ್ತಿರೋದು. ಯಾವ ವಿದ್ಯಾಶ್ರೀ ಹೇಳು? ಅಲ್ಲ, ನೀನ್ ವಿದ್ಯಾ ನಮ್ಮ ಮಾತಾಡ್ತಿರೋದು. ಅದೇ ಏನೋ ಮೈಸೂರು ಅವ್ರು ತಾನೇ? ಹೇಗಿದ್ಯಮ್ಮ? ಏನಮ್ಮ ನಿನ್ನ ನಂಬರೇ ಡಿಲೀಟ್ ಮಾಡ್ಬಿಟ್ಟಿದ್ಯಾ? ಅಲ್ಲ, ವಾಯ್ಸೇ ಗೊತ್ತಾಗ್ತಿಲ್ಲ ಅಂತಿದ್ಯಾ, ಹಂಗಾರೆ ಇಷ್ಟು ದೂರ ಆಗ್ಬಿಟ್ಟೇನು? ಯಾರು? ಏ ಅಲ್ಲ ಕಣಮ್ಮ, ಅಲ್ಲ ನನ್ನ ನಂಬರೇ ಡಿಲೀಟ್ ಮಾಡ್ಬಿಟ್ಟಿದ್ಯಮ್ಮ ನೀನು. ಅಷ್ಟೊಂದು ದೂರ ಆಗ್ಬಿಟ್ಟೆ ನಮ್ಮ. ಇರ್ಲಿ. ಹೆಂಗಿದ್ದಾಳಮ್ಮ ಮಗಳು? ಹರೀಶ್ ಅವ್ರು ಹೇಗಿದ್ದಾರೆ? ಬರ್ಲೇ ಇಲ್ಲ ಮನೆ ಕಡೆ? ಏನಾಗಿದೆ ನನ್ನ ವಾಯ್ಸ್ಗೆ? ಸರಿ ಕೇಳಿಸ್ತಿದ್ಯಮ್ಮ? ನಾನ್ ಕಣಮ್ಮ, ಭಾಗ್ಯ ಆಂಟಿ. ಹಾ, ಇವಾಗಾರು ಕಂಡಿಡ್ದಲ್ಲಮ್ಮ. ಹೌದು ಕಣಮ್ಮ. ಅಲ್ಲ, ನನ್ನ ನಂಬರ್ ಡಿಲೀಟ್ ಮಾಡ್ಬಿಟ್ಟಿದ್ಯಲ್ಲ, ನೋಡು. ಯಾವ್ದಮ್ಮ ತಗೊಂಡೆ? ಆಪಲ್? ಅಲ್ಲ, ನಿಜವಾಗ್ಲೂ ತಗೊಂಡಿದ್ಯಾ? ಹೆಂಗೆ ಫೋನ್ ತಗೊಂಡಿರೋದ್ ಬೇರೆ ಯೋಚನೆ ಬೇರೆ ಮಾಡ್ತಿದ್ಯಲ್ಲ. ಹಲೋ, ಹೇಗಿದ್ಯಪ್ಪ ಹರೀಶ? ಗೊತ್ತಾಯ್ತಪ್ಪ ಯಾರು ಅಂತ? ನಾನ್ ಕಣಪ್ಪ, ಭಾಗ್ಯಮ್ಮ. ಗೈಸ್, ಕಂಡಿಡ್ಬಿಟ್ರು. ಹಾಯ್ ವಿದ್ಯಾಕ್ಕ.
ಆಂಟಿ ಆಂಟಿ ಪೂಜಾ ಆಂಟಿ ನಾ ಮಾತಾಡ್ತಿರೋದು. ಆಂಟಿ ಏನ್ ಮಾಡ್ತಿದ್ದೀರಾ? ಆಂಟಿ ನೀವು ಅದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಮಾಡ್ತಿರಲ್ಲ ಅವರೇ ತಾನೇ? ಆಂಟಿ ಬಿಸಿ ಇದ್ರಾ? ಆಂಟಿ ನಾನು ಆಂಟಿ ಆಂಟಿ ಇದು ಯಾರು ಮಾತಾಡ್ತಿರೋದು? ನನಗೆ ಅದೇ ಲಕ್ಷ್ಮೀ ಬಾರಮ್ಮನ್ ನರ್ಸ್ಬೇಕು. ನಮ್ಮ ಮಮ್ಮಿ ನಂಬರ್ ಕೊಡ್ತು, ಅದಕ್ಕೆ ನಾನು ಮಾತಾಡೋಣ ಅಂತ ಮಾಡಿದೆ. ಇಲ್ಲ ಆಂಟಿ ನಾನು ನೋಡಿದೆ. ಮಮ್ಮಿ ಮಮ್ಮಿ ತಗೊಳ್ಳಿ, ಆಂಟಿ ಮಾತಾಡ್ತಾನೆ, ಮಾತಾಡಿ. ನಾನ್ ಕಡೆ ನಾನ್ರಿ ಲಲ್ಲಿ. ಶಿಲ್ಪಾ ಗೊತ್ತಾಗ್ಲಿಲ್ವಾ? ನಿಮ್ ಕ್ಲಾಸ್ಮೇಟ್. ವಾ ಹೇಳ್ಬೇಡಿ ನನ್ಗೆ. ಮಮ್ಮಿ ಕೊಡಿಲಿ. ಹಲೋ ಆಂಟಿ, ಆಂಟಿ ಮಾತಾಡಿ. ಆಂಟಿ ನನ್ಗೆ ಇಂಗ್ಲಿಷ್ ಬರೋದಿಲ್ಲ. ಆಂಟಿ ನಾನು ನಿಮ್ನ ನೋಡಿ ತುಂಬಾ ಖುಷಿ ಆಯ್ತು. ಕಾಲ್ ರಿಸೀವ್ ಮಾಡಲ್ಲ. ಓಕೆ, ಏನ್ ಕಾಲ್ ಮಾಡಿದ ವಿಚಾರ ಏನು ಅಂತ ಹೇಳಿದ್ರೆ ತಿಳ್ಕೊಬೇಕು. ಆಂಟಿ ನೀವು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ರಲ್ಲ, ನಮ್ಮ ಮಮ್ಮಿ ನನ್ನ ಕ್ಲಾಸ್ಮೇಟ್ ಅಂತ ಅನ್ಬಿಟ್ಟು ನಂಬರ್ ಕೊಟ್ರು. ಆಂಟಿ ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಆಂಟಿ. ನಾನಿಂದ 3 ಸೀರಿಯಲ್ ಮಾಡ್ತಾರೆ ಇಟ್ಬಿಟ್ಟ. ಓಕೆ, ನಾನ್ ಒಂದೇ ಅಲ್ಲ. ಆಂಟಿ ನನ್ನನ್ನ ಒಂದ್ಸತಿ ಮೀಟ್ ಮಾಡ್ಬಿಟ್ಟು ಒಂದ್ಸತಿ ಫೋಟೋ ತಗೊಡಿ ಆಂಟಿ, ಪ್ಲೀಸ್ ಆಂಟಿ. ಏನಕ್ಕ ಯೂಟ್ಯೂಬ್ಗೆ ಒಳ್ಳೆ ಕಂಟೆಂಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬಕ್ರಾ ಆಗಿದ್ಕೆ. ಹಲೋ ಯಾರು ಅಂತ ಗೊತ್ತಾಗಿಲ್ಲ. ಅಲ್ಲ ನೀನೇ ತಾನೇ ಕೆಂಗೇರಿಲಿದ್ದಿದ್ದು? ಸೊ ನಿಮ್ಮ ಮನೆ ಎದುರುಗಡೆ ಒಂದು ಹುಡುಗಿ ಇದ್ರು ಗೊತ್ತಾ, ಡೈಲಿ ನನಗೆ ಕಾಲ್ ಮಾಡಿ ಮಾತಾಡ್ತಿದ್ದಲ್ಲ, ನಾನೇ ಅದು. ನಿಮ್ಮ ಹತ್ರ ಮಾತಾಡ್ತಿದ್ದಾನಾ? ಹೌದು. ನೋಡಿ ಯಾರು ಅಂತ. ನನಗೆ ಇವಾಗಲೂ ಡೌಟ್ ಆಗ್ತಿದೆ, ಇದು ಯಾರು ಎದುನಿನ ಮಾತಾಡ್ತಿರೋದು? ಹೌದು. ನಾನು ಯಾರು ಅಂದರೆ ಇಷ್ಟೊತ್ತಾರು ಗೊತ್ತಾಗ್ಲಿಲ್ವಾ ನಿನಗೆ? ನಮ್ಮ ಮನೆ ಅಡ್ರೆಸ್ಸು, ನಮ್ಮ ಊರ ಅಡ್ರೆಸ್, ಕೊನೆಗೆ ನನ್ನ ನಂಬರಿಂದನೇ ಕಾಲ್ ಮಾಡಿ, ನನ್ನ ನಂಬರ್ ಬೇರೆ ಡಿಲೀಟ್ ಮಾಡಿಬಿಟ್ಟಿದೆ ಅದು ನೀನು. ಯಾರು ಅಂತ ಹೇಳಿದ್ರೆ ನನ್ನ ಹೆಸರು ಹೇಳಿ ಆಮೇಲೆ ಹೇಳ್ತೀನಿ. ಸರಿ, ನಿನಗೆ ಎಷ್ಟು ಜನ ತಂಗಿ ಇದ್ದಾರೆ ಆಯಿತು ನಿನಗೆ? ನನಗೆ ರೆಂಟಿ ಕೊಟ್ಬಿಟ್ಟು ಹೇಳು. ಅಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಯಾರು ತಂಗಿದಿರಿದ್ದಾರಾ? ನೆನಪಿದೆಯಾ ಹೋಗ್ಲಿ? ತಂಗಿರ? ಹಾಂ, ತುಂಬಾ ಜನ ಅವ್ರೆ. ತುಂಬ ಜನ ಅಲ್ಲ, ನಿನ್ನ ಹೆಂಡತಿಗೆ ಯಾರು ಡೈಲಿ ಮಾತಾಡ್ಸ್ತಾ ಇರೋರು ಯಾರದು? ಅತ್ತೆ ಮಗಳು. ಅತ್ತೆ ಮಗಳೇ ಮಾತಾಡ್ತಾ ಇದ್ದೀನಿ, ಅತ್ತೆ ಮಗಳೇ ಮಾತಾಡ್ತಿದ್ದೀನಿ, ಗೊತ್ತಾಗಕ್ಕಾಗಲ್ವಾ? ಸೊ ಗೈಸ್, ಯಶಸ್ವಿನಿ ಕಾಲ್ ಮಾಡ್ತಿದ್ದೀನಿ. ಪ್ರ್ಯಾಂಕ್ ಕಾಲ್, ಪಕ್ಕ ಬಕ್ರ ಆಗ್ತಾಳೆ. ಹಲೋ, ಕೇಳಿಸ್ತಲ್ವಾ? ಇವಾಗ ತಾನೇ ವಿದ್ಯಾ ಹರೀಶು ಫೋನ್ ಮಾಡಿದೆ, ಅವ್ರಿಗೂ ಸತ್ಯನಾರಾಯಣ ಪೂಜೆ ಇತ್ತು. ಹೌದಾ? ಅದಕ್ಕೇನೆ ವಿದ್ಯಾನೇ ನಿನ್ ನಂಬರ್ ಕೊಟ್ಲು. ನೀನ್ ನೋಡಿದ್ರೆ ಯಾರು ಅಂತಿದ್ದಲ್ಲ, ಏನ್ ಮರ್ತೋಗಿದ್ದಿ ಹೆಂಗೆ? ಭಾಗ್ಯಮ್ಮ, ಯಾವ ಭಾಗ್ಯಮ್ಮ ಗೊತ್ತಾಗಿಲ್ಲ. ಅಲ್ಲ ಮೈಸೂರಲ್ಲಿ ಬುಡವ, ನೀನು ಬೆಂಗಳೂರಿಗೆ ಸೇರ್ಕೊಂಡು ಮೈಸೂರಲ್ಲಿ ಇರೋರು ಮರ್ತೋಗ್ಬಿಟ್ಟೆ. ಅಲ್ಲ ನೀನ್ ರಶ್ಮಿನೇನ ಮಾತಾಡ್ತಿರೋದು? ಹೌದು, ಹೆಸರು ಭಾಗ್ಯಮ್ಮ ಗೊತ್ತಾಗಿಲ್ಲ. ಬುಡವ ಆಯ್ತು, ಫೋನ್ ಮಾಡಿದ್ಕೆ ಸರಿಗೆ ಕೊಟ್ಟೆ ಬಿಡು, ಕಟ್ ಮಾಡಿ ಅದೇನೋ ಬ್ಲಾಕ್ ಅಂತಾರಲ್ಲ ಹಾಕ್ತೀನಿ. ಯಾರು ಹೇಳಿ ನೀವು? ಅಲ್ಲ ಹೇಳ್ತಾ ಇದೀನಲ್ಲವ ನಿನ್ಗೆ, ಭಾಗ್ಯಮ್ಮ ಭಾಗ್ಯಮ್ಮ ಅನ್ಕೊಂಡಿದ್ ಯಾಕೆ ಹಿಂಗ ಆಡ್ತಿದ್ಯಾ? ಭಾಗ್ಯಮ್ಮ. ಕೋಮಲ ಹೇಗಿದ್ದಾಳು? ಆಯ್ತು. ಅಲ್ಲ ನಾನೇನ್ ಇಲ್ಲಿ ಕೋತಿನ ಕುಣಿತಾ ಇದೀನಿ, ನಕ್ಕಿತ್ತಿದ್ಯಲ್ಲ.
ಎಲ್ರಿಗೂ ಗೊತ್ತಾಯ್ತಲ್ಲ, ನಿನ್ಗೂ ಗೊತ್ತಾಯ್ತಲ್ಲ. ನಾನ್ ಕಣಪ್ಪ ಭಾಗ್ಯಮ್ಮ, ಹುಣಸೂರ್ ಭಾಗ್ಯಮ್ಮ. ಹಾ ಏ ಹುಣಸೂರ್ ಕಣಪ್ಪ. ವಿದ್ಯಾ ಇವಾಗ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಅದಕ್ಕೆ ನಂಬರ್ ಸಿಕ್ತು ವಿದ್ಯುಂದು. ಅದಕ್ಕೆ ವಿದ್ಯುನ್ ಕಾಲ್ ಮಾಡ್ಬಿಟ್ಟು ಕೀಸ್ಕೊಂಡೆ. ಯಾಕೆಲ್ರು ಇಷ್ಟ ಬೇಗ ಕಂಡಿಡ್ಬಿಟ್ರಲ್ಲ ನನ್ನ ಹೆಸರನ್ನ. ಕಂಡಿಡ್ಬಿಟ್ರು ಗಾಯ್ಸ್, ಹಲೋ ಮಾತಾಡ್ತಿರೋದು. ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ. ನಾನ್ ಕಣೋ ಸಿಂಧು. ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ ಜೀವನ್. ಮನೆ ಕಡೆ ಬರ್ಲೇ ಇಲ್ಲ? ಬರೀ ಇಂತದೇ. ನಿಜ ಗೊತ್ತಾಗ್ತಿಲ್ವೇನೋ? ಬಿಡಪ್ಪ ಆಯ್ತು, ನಿನಗೆ ಕಾಲ್ ಮಾಡಿ ತಪ್ಪಗೆ ಬ್ಲಾಕ್ ಆಗ್ತೇನೆ ಬಿಡು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿನಗೆ ಕಾಲ್ ಮಾಡಿ ತಪ್ಪಗೆ ಬ್ಲಾಕ್ ಆಗ್ತೇನೆ ಬಿಡು. ಯಾರು ಹೇಳು ನೋಡೋಣ. ಅದೇ ಸಿಂಧು ಗೊತ್ತಾಯ್ತು. ನಾನು ಎಲ್ಲಿ ಯಾವ ಏರಿಯಾ ಅಂತ ಹೇಳು ನೋಡೋಣ. ಬರೀ ಸುಳ್ಳು ಹೇಳ್ತಿದಾರೆ ಅಣ್ಣ ಮಾತ್ರ. ಸಿಂಧು ಅಂತ ಅಂದ ತಕ್ಷಣ ಯಾವ ಸಿಂಧು ಹೇಳಿ ಅಂತ ಅಂದ್ಬಿಟ್ಟು ಆಮೇಲೆ ಯಾವ್ದೋ ಹುಡುಗಿ ಕಾಲ್ ಮಾಡಿದಾನೆ ಅಂತ ಅಂದ್ಬಿಟ್ಟು ಹೆಂಗ್ ಅಂತ ಇದಾರೆ ಅಣ್ಣ. ಅಲ್ಲೆಲ್ಲೆಲ್ಲೆ. ಸೊ ಅವ್ರು 10 ನಿಮಿಷ ಕಾಲ್ ಮಾಡ್ತೀನಿ ಅಂತ ಅಂದ್ರು. ಸೊ ಅವ್ರು ಕಾಲ್ ಮಾಡೋ ತನಕ ಬೇರೆ ಯಾರಿಗಾರು ಟ್ರೈ ಮಾಡೋಣ. ಬನ್ನಿ ಮಜಾ ಇದೆ ಗೈಸ್. ಹಲೋ, ಯಶಸ್ವಿನಿ ನಮ್ಮ ಮಾತಾಡ್ತಿರೋದು. ರೀಲ್ ಕ್ರಿಯೇಟರ್ ಅಲ್ವಮ್ಮ? ಹಲೋ ಹಲೋ, ಕೇಳಿಸ್ತಿದ್ಯಮ್ಮ? ನಾನು ಸಂಜಯ್ ಜ್ಯುವೆಲರಿಯಿಂದ ಮಾತಾಡ್ತಿರೋದು. ಸಂದೀಪ್ ನಿನ್ ನಂಬರ್ ಕೊಟ್ಟ ಕಣಮ್ಮ, ಒಂಚೂರು ಪ್ರಮೋಷನ್ ಮಾಡ್ಕೊಡ್ತೀಯಮ್ಮ? ಸಂದೀಪ್? ಯಾವ ಸಂದೀಪ್? ಗೊತ್ತಿಲ್ಲ ಕಣಮ್ಮ, ಅದು ಯಾರು, ನಿನ್ಗೆ ಗೊತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಒಟ್ಟಿನ ಅವನ ಹತ್ರ ನಿನ್ ನಂಬರ್ ಇತ್ತು, ಅದಕ್ಕೆ ಕೊಟ್ಟ. ನೀನ್ ಪ್ರಮೋಷನ್ ಮಾಡ್ಕೊಡ್ತೀಯಮ್ಮ? ಎಲ್ಲಿರೋದು ನಿಮ್ದು ಶಾಪ್? ನಾವು ಮೈಸೂರಲ್ಲಿ ಇರೋದು ಕಣವ. ಸಿದ್ಧಾರ್ಥ ಲೇಔಟ್ ಗೊತ್ತಾ? ಗೊತ್ತು. ಅಲ್ಲಿ ಇರೋದು. ನಾನು ಬೇಕಾದ್ರೆ ನಿಂಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಸಂಜಯ್ ಜ್ಯುವೆಲ್ರಿ ಅಂತ. ಸರಿ ಆಯ್ತು. ನಿನ್ ಇನ್ಫಾರ್ಮೇಶನ್ ಸೆಂಡ್ ಮಾಡಿ ವಾಟ್ಸ್ಆಪ್ ಅಲ್ಲಿ. ಏನವ? ಇನ್ಫಾರ್ಮೇಶನ್ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿ ಅಂದ್ರೆ. ನಿಮ್ ಮನೆ ಇರೋದೇನಪ್ಪ? ಮತ್ ಮನೆಗೆ ಕರ್ದಿಲ್ಲ? ಇಲ್ವಾ ಮತ್ತೆ? ಓಕೆ ಯಶು, ಇಲ್ಲಿ ಯಶು, ಆಮೇಲೆ ಕಾಲ್ ಮಾಡ್ತೀನಿ ಯಶು. ದೊರೆಸ್ವಾಮಿ ಅವರ ಮಾತಾಡ್ತಿರೋದು. ಸರ್ ನಿಮ್ದು ಶಿಜ್ಜು ಇದೆಯಾ? ಹಾ ಸರ್, ನಮ್ಮ ವರ್ಷ ಆಗಿದೆ. ಸರ್ ಇವಾಗ ಒಂದು ವ್ಯಾಕ್ಸಿನ್ ಕೊಡಿಸ್ತಾ ಇದೀವಿ ಪೆಟ್ಸ್ ಅನಿಮಲ್ಸ್ಗೆಲ್ಲ. ಸೊ ನಿಮ್ದು ನಾಯಿ ಮರಿ ಇದೆ ಅಂತ ಗೊತ್ತಾಯ್ತು. ಸೊ ನಿಮ್ ನಾಯಿ ಮರಿಗೆ ಇಂಜೆಕ್ಷನ್ ನಾವೇ ಫ್ರೀಯಾಗಿ ಡೊನೇಟ್ ಮಾಡ್ತಾ ಇದೀವಿ. ಸೊ ನಿಮ್ಗೂ ಬೇಕಿತ್ತ ಅಂತ ಕೇಳ್ತಾ ಇದ್ರು. ಹಲೋ, ವ್ಯಾಕ್ಸಿನ್ ಕೊಡ್ತಾರೆ ತಗೋ ಹೋಗೋ. ಬ್ಲಾಕೇ ಮಾಡ್ಬಿಟ್ರ. ರಿಂಗ್ ಆಯ್ತೈತ? ಅಲ್ಲ. ಹಲೋ,
ಹಲೋ, ಹಲೋ ಯಾರು ಮಾತಾಡ್ತಿರೋದಮ್ಮ? ಯಾರು ಫೋನ್ ಕೊಟ್ರು? ಯಾರು ನೀವು? ಅಲ್ಲ ಕಣಮ್ಮ, ದೊರೆಸ್ವಾಮಿ ಅವ್ರ ನಂಬರ್ ಅಮ್ಮ ಇದು. ಅಲ್ಲ ಅಲ್ಲ, ನೀನು ಯಾರ ನಂಬರಿಂದ ಅಮ್ಮ? ಒಂದು ನಿಮಿಷ, ಅವ್ರಿಗೆ ಫೋನ್ ಕೊಡಿ. ಫೋನ್ ನಿಮ್ಗೆ ಕೊಡಿ ಅಂತವ್ರೆ. ಯಾರು? ಇರು. ಹಲೋ ಸರ್, ದೊರೆಸ್ವಾಮಿ ಅವ್ರಿಗೆ ಫೋನ್ ಕೊಡಿ ಸರ್. ಒಂದ್ ನಿಮಿಷ ಫೋನ್ ಕೊಡಿ. ಯಾರು ಮಾತಾಡ್ತಿರೋದು ಸರ್? ಒಂದ್ ನಿಮಿಷ ಫೋನ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು ನಿಮಗೆ. ಆದ್ರೆ ಮಾಸ್ಟರ್ಸ್ ಅಂತ ಸೇವ್ ಮಾಡೋರೆ ನಂಬರು ಇದನ್ನ. ಹಲೋ ಸರ್, ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಕಾಲ್ ಮಾಡಿದ್ದು. ನೀವು ನೋಡಿದ್ರೆ ಯಾರ್ಯಾರಿಗೂ ಕೊಡ್ತಾ ಇದ್ದೀರಲ್ಲ. ಸರ್, ನನ್ನ ಹತ್ರ ನಾಯಿ ಇದು. ನಾನು ವೆಟನರಿ ಡಾಕ್ಟರ್ ಸರ್. ವೆಟನರಿ ಡಾಕ್ಟರ್ ಇಲ್ಲ ಸರ್, ನನ್ನ ಹೆಸರು ದಿವ್ಯಾ ಅಂತ. ಹಾ ಹೌದು. ಹಾ ಸರ್, ಇಲ್ಲ, ನಾನು ದಿವ್ಯಾ ಅಂತ ವೆಟನರಿ ಡಾಕ್ಟರ್ ಮಾತಾಡ್ತಿರೋದು. ನಿಮ್ಮ ಹತ್ರ ಶಿಟ್ಸು ಇದೆ ಅಂತ ನಿಮ್ಮ ಮಗಳು ಭೂಮಿಕಾ ಅಂತ ನಿಮ್ಮ ಮಗಳ ಹೆಸರು. ಗೊತ್ತಾಯ್ತು ನಮ್ಮ ಪಪ್ಪ. ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಎದವ್ರ ಹತ್ರ ಹೇಳ್ತಾ ಇದೀರಲ್ಲ, ಫ್ರೀ ಇಂಜೆಕ್ಷನ್ ಕೊಟ್ಟಾರ ತಗೊಳ್ಳೋ ಅಂತ. ಬನ್ನಿ ಬನ್ನಿ ಮನೆಗೆ. ಭೂಮಿಕಾ ಪಾಪ ಇಷ್ಟ ತನಕ ಆಟ ಆಡ್ಸಿದ್ ಸಾಕು ಅಂತ ಭೂಮಿಕಾ ಅಂತ ಹೆಸರು ತಕ್ಷಣ ಗೊತ್ತಾಗ್ಬಿಡ್ತು ಪ್ರ್ಯಾಂಕ್ ಮಾಡ್ತಿದ್ದೀರಾ ನಿಮ್ಮ ಮಗಳು ಅಂತ ಅರ್ಥ ಆಗಿಲ್ಲ, ಪ್ರ್ಯಾಂಕ್ ಮಾಡ್ತಾರೆ. तुम पूर्वी बात करे हो, तुम पूर्वी बात करे हो. ನಾನ್ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೇಳ್ಕೊಡ್ತೇನೆ ನನಗೆ. ಇಲ್ಲಿ ಮ್ಯೂಟ್ ಮಾಡೋ ಆಪ್ಷನ್ ಇರ್ಲಿ. ಆಯ್ತಾ? ಹಲೋ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಂಗೆ ಹಿಂದಿ तुम पूर्वी बात करे हो, ಕನ್ನಡ ಬರುತ್ತಾ? ಪೂರ್ವಿನೇ ಮಾತಾಡ್ತಿರೋದು. ನಾನು ಯಾರು ಅಂತ ಗೊತ್ತಾಯ್ತಾ ನಿನ್ಗೆ? ಹಲೋ, ಪೂರ್ವಿನೇ ಮಾತಾಡ್ತಿರೋದು. ಸೈಂಟನ್ ಸ್ಕೂಲಲ್ಲಿ ಇದ್ದಲ್ಲ, ನಮಿತಾ ನೀನು. ನಮ್ರತಾನ? ಅಲ್ಲ, ನಮಿತಾನು ಇದ್ಲಲ್ಲ. ಹಾ, ನಮ್ರತಾ, ನಾನು ನೀನು. ಹಾ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಹಲೋ, ಸ್ಕೂಲ್. ಹೈಸ್ಕೂಲ್. ಹಾ, ಯಾರು ಗೊತ್ತಾಗ್ಲಿಲ್ಲ, ಸಾರಿ. ಯಾರು? ಮಿಸ್ ಹತ್ರನೇ ಬಯಸ್ಕೊಂಡಿದ್ದು. ಏನ್ ನೀನ್ ಮರ್ತೋಗಿದ್ಯಾ? ಮೇರಿ ಮ್ಯಾಮ್ ಹತ್ರನೂ ಬಯಸ್ಕೊಂಡಿದ್ದೋ ನಾವು. ಅವ್ರು ಯಾರು ಇರ್ಲಿಲ್ಲ ನಮ್ಗೆ. ಅಲ್ಲ, ಈ ಪೂರ್ವಿನೇ ನಾ ಮಾತಾಡ್ತಿರೋದು. ಅದೇ ನೀನು ಆಂಜನೇಯನ ದೇವಸ್ಥಾನದ ಹತ್ರ ಮನೆ ಇತ್ತಲ್ಲ, ನಿಂದೆ ತಾನೇ? ನಿಂದೆನಾ? ಮತ್ ನಾನ್ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಿನ್ಗೆ? ಆಯ್ತು, ಯಾರು ಅಂತ ಲೇ, ನಾನು ಯಾರು ಅಂತ ನೀನ್ ಹೇಳು ಅಂತ ನಾನು ನಿನ್ಗೆ ಹೇಳ್ತಾ ಇರೋದು. ಭೂಮಿ ನೀನೇನೆ. ಗೊತ್ತಾಯ್ತು, ನಮ್ಮ ಅಕ್ಕ ಫೈನಲಿ ಪ್ರ್ಯಾಂಕ್ ಆಗಿದ್ದಾಳೆ.
ಹೆಂಗೆ ಭೂಮಿನೇ ಅಂತಾನೆ ಎಲ್ಲ ಗೈಸ್ ಎಲ್ರಿಗೂ ನನ್ನ ಮೇಲೆ ಡೌಟ್. ನಾನೇ ಫ್ಯಾಮಿಲಿ ಹಿಂಗೆಲ್ಲ ಸ್ವಲ್ಪ ತರಲೆ ಕೆಲಸ ಮಾಡೋದು. ಪೂರ್ವಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ನೋಡ್ತಿದ್ದಾರೆ, ಹಾಯ್ ಅಂತ ಅನ್ನು. ಹಲೋ ಸರ್, ರಾಜಣ್ಣ ಅವರ ಮಾತಾಡ್ತಿರೋದು? ಸರ್ ರೇಣುಕಾ ಆಂಟಿ ಇದ್ದಾರಾ? ಸರ್ ನಾವು ಭವ್ಯ ಅಂತ. ಭವ್ಯ ಅಂತ. ಭವ್ಯ ರೇಣುಕಾ ಆಂಟಿ ಇದ್ರೆ ಕೊಡ್ತೀರಾ? ಅಲ್ಲ ಹೇಳ್ತಾ ಇದೀನಲ್ಲ, ಡೇಸಿ ಅವರ ಫ್ರೆಂಡ್ ಭವ್ಯ ಅಂತ. ರೇಣುಕಾ ಆಂಟಿಗೆ ಹೇಳಿ. ಅಲ್ಲ ನಿಮ್ಗೇನ್ ಗೊತ್ತಾಗ್ತದೆ? ಓಕೆ. ಹಲೋ ಹಲೋ, ಕೇಳಿಸ್ತಿದ್ಯಾ ಅಮ್ಮ? ಗೊತ್ತಾಯ್ತಾ ಯಾರು ಅಂತ? ಭವ್ಯ ಅಮ್ಮ, ಮರ್ತೋದ್ರಾ? ಭವ್ಯ ಡೇಸಿ ಅವ್ರ ಫ್ರೆಂಡ್. ಶ್ರೀರಂಗಪಟ್ಟಣದಲ್ಲಿ ಇದ್ದಲ್ಲ ನಾನು. ನಮ್ಮ ಪಪ್ಪ ಮಾಸ್ಟರ್ ಆಗಿದ್ರು. ಇದು ರಾಜಣ್ಣ ಅವ್ರ ವೈಫ್ ಅಲ್ವಾ ಮಾತಾಡ್ತಿರೋದು? ರೇಣುಕಾ ಅಮ್ಮ ಅಲ್ವಾ? ಅಲ್ಲ, ನಿಮ್ ಮನೆಗೆ ಬಂದು ಮುದ್ದೆ ಉಪ್ಸಾರು ತಿನ್ಕೊ ಹೋಗಿದ್ದೀನಿ. ನಾನು ಅದು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಿಮ್ಗೆ? ಅಲ್ಲ, ಹಾ ಡೇಸಿ ಅಲ್ಲಿ ಗೊತ್ತಲ್ವಾ? ಅವ್ರ ಫ್ರೆಂಡೇ ಅಮ್ಮ, ನಾನು ಫ್ರೆಂಡ್ ಮಗಳು ನಾನು. ಹಾ, ಇವಾಗ ಕಂಡು ಹಿಡಿದ್ರಿ ನೋಡಿ. ಸುಮ್ನೆ ಅಮ್ಮ ಪ್ರಾಂಕ್ ಮಾಡೋಣ ಅಂತ ಅನ್ಬಿಟ್ಟು ಭವ್ಯ ಅಂತ ಅಂದೆ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಮ್ಮ. ರಾಜಣ್ಣ ಹೇಗಿದ್ದಾರೆ? ಬರ್ಲೇ ಇಲ್ವಲ್ಲ ಮನೆ ಕಡೆ? ಗೊತ್ತಾಯ್ತು ಯಾರು ಅಂತ ನಿಮ್ಗೆ. ನಾನು ಗೊತ್ತಾಯ್ತು. ಪ್ರಾಂಕ್ ಅಲ್ಲಿ ಬರ್ತಿದ್ದೀರಾ? ಪ್ರಾಂಕ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ. ಹಾಯ್ ಹೇಳಿ ಎಲ್ರಿಗೂ. ಗೈಸ್, ನಮ್ಮ ಅಜ್ಜಿ ತಾತನು ಬಕ್ರ ಆದ್ರು. ರಕ್ಷಿತಾನೇನ ಮಾತಾಡ್ತಿರೋದು ಅಥವಾ ರಾಂಗ್ ನಂಬರಾ? ಅಲ್ಲ, ಬೋಂಡ ತಾನೇ ನೀನು? ಬೋಂಡಾನೇ ತಾನೆ? ಏನ್ ಹೇಳೋದು? ನಾನು ಹೇಳ್ತಾ ಇದ್ದೀನಲ್ಲ ನಿನ್ಗೆ. ನನ್ನೇನ್ ಮರ್ತ್ಬಿಟ್ಟಿದ್ದೇನೆ ನೀನು? ನನ್ ವಾಯ್ಸ್ ಕೂಡ ಕಂಡುಹಿಡಿಯಕ್ ಆಗ್ತಿಲ್ವಮ್ಮ ನಿನ್ಗೆ? ರಕ್ಷಿತಾ ಮಾತಾಡ, ನಾನು ನಿನ್ ಜೊತೆನೆ ಮಾತಾಡ್ತಿರೋದು. ಸೈಲೆಂಟ್ ಆಗಿ ಇರ್ಬೇಡ ನೀನು. ಈ ವ್ಲಾಗ್ ನೋಡ್ತಾ ಇದ್ರೆ ರಕ್ಷಿತಾ ಅವ್ರೆ, ಇದೆಲ್ಲ ನಿಮ್ ಫ್ರೆಂಡ್ದೆ ಪ್ಲಾನು. ಸೊ ಅದಕ್ಕಾಗಿ ಈ ತರ ಮಾತಾಡ್ತಿದ್ದೀನಿ. ರಾಹುಲ್ ಮಾಡ್ಬಿಟ್ರೆ ಹಲೋ ಹಲೋ, ಸೀತಾ ರಕ್ಷಿತಾ ನನ್ ಕಿಸ್ಸು ಸಿಕ್ಕಿತಾ. ನಾನ್ರಿ ರಕ್ಷಿತಾ ಹೆಂಗಿರ್ಕೊಬ್ಳು. ಓಕೆ ರಕ್ಷಿತಾ, ಸಾರಿ ಮಾತಾಡಿದ್ಕೆ. ಅಂಡ್ ಬಾಯ್ ಬಾಯ್. ಆಯ್ತಾ ಊಟ? ನಂದು ಆಯ್ತು. ಓಕೆ, ಹಾಯ್ ಹೇಳ್ಬಿಡು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ. ಫ್ರಾಂಕ್ ಆಗಿರೋ ರಕ್ಷಿತಾ ಹಾಯ್ ಹೇಳ್ತಾ ಇದ್ದಾರೆ. ಸೊ ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಬರೀ ಡವ್ವು. ಯಾರು ನಾನು? ನಿಮ್ ತಂಗಿ? ಓಕೆ, ಯಾರು ನಾನು? ನನ್ನ ಹೆಸರೇನು? ನಾನ್ ಗೊತ್ತು ಅಂತೀರಾ, ಟೊಮ್ಯಾಟೊ ಗೊತ್ತು ಅಂತೀರಾ. ಸೊ ಟೊಮ್ಯಾಟೊ ಜೊತೆಲಿರೋ ನಾನು ಗೊತ್ತು ಅಂತೀರಾ. ಸೊ ಯಾರು ನಾನು? ನನ್ಗೇನ್ ಹೆಸರಿಲ್ವಾ? ಹಾ, ಏನ್ ಹೆಸರಿದೆ?
ಫ್ರೆಂಡ್ ಇಬ್ರು ಬಕ್ರ ಆಗಿದ್ದಾರೆ. ಸೊ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬನ್ನಿ ಸಹ ನಾವು ವ್ಲಾಗ್ನ ಎಂಡ್ ಮಾಡಿಬಿಡೋಣ. ಎಂಡ್ ಮಾಡ್ತೀರಾ? ಸೊ ಗೈಸ್ ನಿಮ್ಗೆ ಈ ವ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗೇ ಆಗಿರುತ್ತೆ. ಸೊ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಡಿಸ್ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಲೈಕ್ ಮಾಡಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ, ಲೈಕ್ ಮಾಡಲೇಬೇಕು. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವ್ಲಾಗ್ ನೋಡಿ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇನ್ನೂ ಯಾವುದೇ ವಿಡಿಯೋ ಆ್ಯಂಡ್ ವ್ಲಾಗ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ದಯವಿಟ್ಟು ಯಾರು ನಂಗೆ ರೆಸ್ಪಾನ್ಸೇ ಮಾಡಲ್ಲ ಏನು ವ್ಲಾಗ್ ಬೇಕು ಅಂತ. ಬಟ್ ಇನ್ಸ್ಟಾಗ್ರಾಮ್ನಲ್ಲಿ ಆಸ್ಕ್ ಮೀ ಎನಿಥಿಂಗ್ ಆಗ್ತದೆ ಮಾತ್ರ ವ್ಲಾಗ್ ಚಾಲೆಂಜ್ ವ್ಲಾಗ್ ಅಂದಿರ. ಸೊ ಏನು ಚಾಲೆಂಜ್ ವ್ಲಾಗ್ ಮಾಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ನೆಕ್ಸ್ಟ್ ಯಾವ್ದಾದ್ರು ಕ್ರೇಜಿ ವ್ಲಾಗ್ ನಾನು ಸಿಗ್ತೀನಿ. ಬಾಯ್. ಲವ್ ಯು ಆಲ್. ಬಾಯ್ ಮಾಡಿಬಿಡಿ. ಬಾಯ್ ಬಾಯ್.